ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಶುಕ್ರವಾರ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಟೈಮ್ ಬಂದು ಇವಾಗ 7:45 ಆಗ್ತಾಯಿದೆ. 2 ಲೋಟ ಬಿಸಿ ಬಿಸಿ ನೀರು ಕುಡಿದೆ. ಈ ವೆದರಿಗೆ ಏನಂದರೆ ಬಿಸಿ ಬಿಸಿ ನೀರು ಕುಡಿತಾ ಇದ್ದರೆ ಫುಲ್ಲು ಶೆಕೆ ಸ್ಟಾರ್ಟ್ ಆಗಿಬಿಡುತ್ತೆ. ತಣ್ಣೀರು ಕುಡಿಯೋಣ ಅಂದರೆ ಅದು ಅಭ್ಯಾಸ ಇಲ್ಲ. ಬಿಸಿನೀರು 1-2 ಲೋಟ ಕುಡಿತೀನಿ. ಬಿಸಿ ಬಿಸಿ ಇರಬೇಕು, ಅದರಲ್ಲೂ ನನಗೆ ಕಾಫಿ ಥರ ಇರಬೇಕು. ಆ ಥರ ಇದ್ದರೆ ಒಂಥರ ಸಮಾಧಾನ, ತೃಪ್ತಿ. ಬಿಸಿನೀರು ಕುಡಿತಾ ಇದ್ದೀನಿ ಅಂತ, ಇಲ್ಲಾಂದರೆ ಸಮಾಧಾನ ಆಗೋದಿಲ್ಲ. ಕುಡ್ಕೊಂಡು ಇವಾಗ ಕಿಚನಲ್ಲಿ ಕೆಲಸ ಮಾಡೋಣ, ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಹಾಗೆ ಮತ್ತು ಮಧ್ಯಾಹ್ನಕ್ಕೆ ಟೊಮೆಟೊ ಸಾಂಬಾರು ಮಾಡಿ ಸೊಪ್ಪಿದೆ, ಸೊಪ್ಪನ್ನು ತೊಳೆದು ಪಲ್ಯ ಮಾಡೋಣ ಅಂತೇಳಿ ಈಗ ಸೊಪ್ಪನ್ನು ನೆನೆಸಿದ್ದೀನಿ. ಬನ್ನಿ ಇವಾಗ ಅದನ್ನು ತೊಳೆಯೋಣ. ಓಕೆ, ನಾನಿಲ್ಲಿ ಬೆಳಿಗ್ಗೆ ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಮಿಕ್ಸಿ ಜಾರಿಗೆ ಸ್ವಲ್ಪ ಅಕ್ಕಿ ಇಟ್ಟು, ಸ್ವಲ್ಪ ನೀರು, ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಜಾರಿಗೆ ಹಾಕ್ಬಿಟ್ಟಿದ್ದೀನಿ. ಅದರಲ್ಲೇ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ದೀನಿ ಚೆನ್ನಾಗಿ ನೆನಿಲಿ ಅಂತೇಳಿ. ಅದು ನೆನಿತಾ ಆಯ್ತಲ್ಲ, ಹಾಗೆ ಸೊಪ್ಪಿನ ಪಲ್ಯ ಮಾಡೋಣ ಅಂತೇಳಿ ಸೊಪ್ಪನ್ನು ತೊಳಿತಾ ಇದ್ದೀನಿ. ಈ ಸೊಪ್ಪನ್ನು ತಂದು ತುಂಬ ದಿನ ಆಯಿತು ಮೋಹನ್ ಮಾಮ, ನಾನು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದು ನೋಡೇ ಇಲ್ಲ. ಹಾಗೇ ಇದೆ ಫ್ರಿಜ್ಜಲ್ಲಿ. ಹಾಗೆ ಏನೋ ತೊಗೊಳೋದಕ್ಕೆ ಹೋಗಿ ಸೊಪ್ಪನ್ನು ನೋಡಿ ಇನ್ನು ಹಾಳಾಗ್ಬಿಟ್ರೆ ಸೊಪ್ಪು ಬೈತಾರೆ, ಕೇಳ್ತಾರೆ. ಅವತ್ತು ಸೊಪ್ಪು ತಂದಿದ್ನಲ್ಲ ಏನಾಯಿತು ಮಾಡ್ದೆ ಅಂತ ಕೇಳ್ತಾರೆ. ಆಮೇಲೆ ನೆನಪಾಯಿತು, ಚೆನ್ನಾಗಿತ್ತು ಸೊಪ್ಪು, ಏನೂ ಹಾಳಾಗಿರಲಿಲ್ಲ. ಅಂದರೆ ಕ್ಲೀನ್ ಮಾಡಿ ಇಟ್ಟಿದ್ದೆ, ಅದಕ್ಕೆ ಚೆನ್ನಾಗಿತ್ತು. ಮತ್ತು ಅದನ್ನು ಇವಾಗ ಸೊಪ್ಪು ಏನಂದರೆ ಫುಲ್ಲು ಮಣ್ಣು. ನಾನು ಒಂದು ಸರಿ ಚೆನ್ನಾಗಿ ಒದ್ರಿಬಿಟ್ಟು ಸೊಪ್ಪನ್ನು ಆಮೇಲೆ ನೀರಿಗೆ ಹಾಕಿದರೆ ಸರಿ ಹೋಗ್ತಿತ್ತು. ನಾನೇನು ಮಾಡಿದೆ, ಡೈರೆಕ್ಟಾಗಿ ನೀರಿಗೆ ಹಾಕ್ಬಿಟ್ನ. ನಾನು ತೊಳಿತಾನೇ ಇದ್ದೀನಿ, ಮಣ್ಣು ಬರ್ತಾನೆ ಇದೆ. ಅಂದರೆ ಒಂದು 4-5 ಬಾರಿ ತೊಳೆದಿದ್ದೀನಿ, ಆದರೂ ಕೆಳಗಡೆ ಮಣ್ಣು ಸಿಗ್ತಾನೆ ಇದೆ. ಅದಕ್ಕೆ ಒಂದು ಸರಿ ಒದ್ರಬೇಕಿತ್ತು. ಅಂದರೆ ಡ್ರೈ ಇರುವಾಗ ಒದ್ರಿದ್ರೆ ಮಣ್ಣೆಲ್ಲ ಉದುರೋಗ್ಬಿಡುತ್ತೆ. ಹಸಿ ಇದ್ದರೆ ಅಂದರೆ ಸೊಪ್ಪು ಹಸಿ ಇದ್ದಾಗಲ್ಲ, ಮಣ್ಣು ಹಸಿಯಾಗಿದ್ದರೆ ಬೀಳಲ್ಲ. ಸ್ವಲ್ಪ ಒಣಗಿದ್ರೆ ಅಂದರೆ ಡ್ರೈ ಆಗಿದ್ದರೆ ನೀಟಾಗಿ ಒದ್ರಿದ್ರೆ ಬಿದ್ದೋಗ್ಬಿಡುತ್ತೆ. ನನಗೆ ಮರ್ತೋಗ್ಬಿಟ್ಟು ಆ ಥರ ಮಾಡಿ ಸುಮಾರು ಒಂದು 5-6 ಸರಿ ತೊಳೆದು ಆಮೇಲೆ ಸೊಪ್ಪನ್ನು ಆಮೇಲೆ ಮಣ್ಣೆಲ್ಲ ಸ್ವಲ್ಪ ಕ್ಲೀನ್ ಆಯಿತು. ಸ್ವಲ್ಪ ಮಣ್ಣಿದ್ರೂ ಅಂದರೆ ಪಲ್ಯ ಎಲ್ಲ ಮಾಡ್ತೀವಲ್ಲ, ಆವಾಗ ತಿನ್ನುವಾಗ ಅದು ಬಾಯಿಗೆ ಸಿಗ್ತಾ ಇರುತ್ತೆ ಒಂಥರ ಮಣ್ಣು. ಅದಕ್ಕೆ ಒಂದು 5-6 ಸರಿ ತೊಳೆದುಬಿಟ್ಟು ಬಂದೆ. ಅದಾದಮೇಲೆ ನೀವು ನೋಡ್ತಾ ಇರ್ಬೋದು ಅಕ್ಕಿ ಇಟ್ಟು ಉಪ್ಪು ನೀರು ಹಾಕಿ ನೆನೆಸಿದ್ನಲ್ಲ, ಅದು ಚೆನ್ನಾಗಿ ನೆಂದಿದೆ. ಇವಾಗ ಅದನ್ನು ನಾನು ರುಬ್ಕೋಬೇಕು. ಇವಾಗ ನಾನು ನೋಡಿದೆ ಅದು ನೀಟಾಗಿ ನೆಂದಿದೆಯಾ ಅಂತೇಳಿ. ನೆಂದಿದೆ. ಹಾಗೆ ನಾನು ಹುರುಳಿಕಾಳನ್ನು ಕೂಡ ನಾನು ಮೊಳಕೆ ಕಟ್ಟಬೇಕಿತ್ತು, ಅದಕ್ಕೆ ಅದನ್ನು ಕೂಡ ಕ್ಲೀನಾಗಿ ಜಾಲಿಸ್ಕೊಬಿಡೋಣ ಅಂಥೇಳಿ ಜಾಲಿಸ್ತಾ ಇದ್ದೀನಿ. ನಾವು ಎಷ್ಟೇ ಜಾಲಿಸಿದ್ರೂ ಅದು ಕೂಡ ಏನಂದರೆ ಕಲ್ಲು ಇದ್ದೇ ಇರುತ್ತೆ. ಅದರಿಂದ 1-2 ಬಾರಿ ಜಾಲಿಸಿರ್ತೀನಿ ಅಷ್ಟೇ. ಡಿಮಾರ್ಟಲ್ಲಿ ತರ್ತೀನಿ ನೋಡಿ, ಅದು ನಿಜವಾಗ್ಲೂ ಒಂದು ಕಲ್ಲು ಸಿಗೋದಿಲ್ಲ. ಇದು ಅಂಗಡಿಯಲ್ಲ, ನಮ್ಮ ಪುಟ್ಟಯ್ಯವ ಕೊಟ್ಟಿದ್ದು. ಅದರಲ್ಲಿ ಕಲ್ಲುಗಳಿದೆ, ಸಣ್ಣ ಸಣ್ಣ ಕಲ್ಲು ಕಾಣೋದೇ ಇಲ್ಲ. ಅದಕ್ಕೆ 1-2 ಸರಿ ಜಾಲಿಸಿದ್ದೀನಿ, ಚೆನ್ನಾಗಿ ಸೋಸಿದ್ದೀನಿ. ಆದರೂ ಎಲ್ಲಾದರೂ ಹೋಗಿ ಒಂದಾದರೂ ಮಿಸ್ ಆಗಿ ನಾವು ಊಟ ಮಾಡುವಾಗ ಸಿಗುತ್ತೆ. ಅದರಿಂದ 1-2 ಸರಿ ಜಾಲಿಸ್ಬಿಟ್ಟು ಇವಾಗ ಅದನ್ನು ಬಟ್ಟೆ ಕಟ್ಟಿ ಇಟ್ಟೆ. ಹಾಗೆ ನೆಕ್ಸ್ಟು ನೋಡಿ ಅಕ್ಕಿ ಹಿಟ್ಟೇನಿದೆ ಅದು ಚೆನ್ನಾಗಿ ನೆಂದಿತ್ತು, ನೀರು ಮತ್ತು ಅಕ್ಕಿ ಹಿಟ್ಟು. ನಾನು ಸ್ವಲ್ಪ ಮಾಡೋಣ ಅಂತ ಹೋಗಿ ಸ್ವಲ್ಪ ಜಾಸ್ತಿನೇ ಅಕ್ಕಿ ಹಿಟ್ಟನ್ನ ನೆನೆಸ್ಬಿಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪನ ಈ ಥರ ಬೇರೆ ಬೌಲ್ಗೆ ಹಾಕ್ಬಿಟ್ಟು, ಏಕೆಂದರೆ ಎಲ್ಲನೂ ಒಟ್ಟಿಗೆ ರುಬ್ಬೋಕ್ಕಾಗಲ್ವಲ್ಲ, ಅದರಿಂದ ಇನ್ನೊಂದು ಸ್ವಲ್ಪನ ಮಿಕ್ಸಿ ಜಾರಲ್ಲೇ ಬಿಟ್ಟು ಇವಾಗ ರುಬ್ತಾ ಇದ್ದೀನಿ. ರುಬ್ಬಿಟ್ಟು ರೊಟ್ಟಿ ಮಾಡಿದ್ರೆ ಸ್ವಲ್ಪ ನೀಟಾಗಿ ಬರುತ್ತೆ. ಅಂದರೆ ಬಳಿಯೋ ರೊಟ್ಟಿ ಅಲ್ವಾ, ನೀಟಾಗಿ ಬರುತ್ತೆ. ರುಬ್ಬಿಲ್ಲ ಅಂದರೆ ಅಷ್ಟು ನೀಟಾಗಿ ಬರೋದಿಲ್ಲ. ಅದಕ್ಕೆ ನಾನು ಯಾವಾಗಲೂ ಅಕ್ಕಿ ರೊಟ್ಟಿನ ಈ ರೀತಿ ಮಾಡ್ತೀನಿ. ರವೆ ರೊಟ್ಟಿನೂ ಸ್ವಲ್ಪ ಇದೇ ರೀತಿಯೇ ಸ್ವಲ್ಪ ಮಾಡ್ತೀನಿ. ಅದಕ್ಕೆ ನಾನು ಸ್ವಲ್ಪ ಹಿಟ್ಟನ್ನು ತೆಗೆದು ಒಂದು ಬೌಲಲ್ಲಿ ಹಾಕಿಟ್ಬಿಟ್ಟು ಮತ್ತೆ ಅದನ್ನು ಇನ್ನೊಂದು ಸ್ವಲ್ಪ ರುಬ್ಬಿಡೋಣ ಅಂತೇಳಿ. ಎರಡೂ ಒಟ್ಟಿಗೆ ರುಬ್ಬೋಕ್ಕಾಗಲ್ವಲ್ಲ, ಅದಕ್ಕೆ ಈಗ ಸಪ್ರೇಟು ರುಬ್ತಾ ಇದ್ದೀನಿ. ರುಬ್ಬಾದಮೇಲೆ ಮತ್ತೆ ನಾನು ಅಕ್ಕಿ ರೊಟ್ಟಿನ ಮಾಡಬೇಕು.
ಅಕ್ಕಿ ಹಿಟ್ಟೆಲ್ಲ ರುಬ್ಬಿ ಆದಮೇಲೆ ಹಾಗೆ ಇನ್ನೂ ಟೈಮ್ ಇತ್ತು, ಅದಕ್ಕೆ ಪಲ್ಯ ಕೂಡ ಮಾಡಿಬಿಡೋಣ ಅಂತೇಳಿ ಈಗ ಪಲ್ಯಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಅಂದರೆ ಸೊಪ್ಪನ್ನು ಬೇಯಿಸ್ಕೊಂಡು ಮಾಡೋಣ ಅಂಥೇಳಿ. ಅಂದರೆ 2 ಥರ ಮಾಡ್ತೀನಿ. ಒಂದು ಸಾರಿ ಸೊಪ್ಪನ್ನೆಲ್ಲ ಬೇಯಿಸ್ಕೊಂಡು ಮಾಡ್ತೀನಿ, ಒಂದು ಸಾರಿ ಹಾಗೆ ಒಗ್ಗರಣೆಗೆ ಹಾಕ್ಬಿಟ್ಟು ಆ ಒಗ್ಗರಣೆಯಲ್ಲೇ ಅಂದರೆ ಆ ಎಣ್ಣೆ ಒಳಗಡೆ ಬೇಯೋ ಥರನೂ ಮಾಡ್ತೀನಿ. 2 ಥರನೂ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಬೇಯಿಸ್ಬಿಟ್ಟೆ ಮಾಡೋಣ ಅಂದ್ಬಿಟ್ಟು ಇವಾಗ ನಾನು, ಏಕೆಂದರೆ ಇನ್ನೂ ಕೂಡ ಮೋಹನ್ ಮಾಮ ಕೆಳಗಡೆ ವಾಕಿಂಗ್ ಮಾಡ್ತಾ ಇದ್ದಾರೆ, ಇನ್ನೂ ಬಂದಿಲ್ಲ. ಅದಕ್ಕೆ ನಾನು ಫಸ್ಟು ಸೊಪ್ಪಿನ ಪಲ್ಯಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಬಿಡೋಣ. ಅಂದರೆ ಸೊಪ್ಪು ಕಟ್ ಮಾಡಬೇಕು, ಈರುಳ್ಳಿ ಎಲ್ಲ ಕಟ್ ಮಾಡಬೇಕು, ಮತ್ತು ತೆಂಗಿನ ತುರಿ ಇದೆಯಲ್ಲ ಅದೆಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ಆಮೇಲೆ ರೊಟ್ಟಿ ಹಾಕ್ಕೊಟ್ಮೇಲೆ ಅಥವಾ ಕಾಫಿ ಮಾಡಿ ಕೊಟ್ಟಮೇಲೆ ಈ ಪಲ್ಯನೂ ಕೂಡ ಮಾಡಿ ಕೊಟ್ಬಿಡ್ಬೋದು ಅಂತೇಳಿ ನಾನು ಈ ಥರ ಸೊಪ್ಪಿನ ಪಲ್ಯಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಮೋಹನ್ ಮಾಮ ಬರೋದು ಸುಮಾರು 8:15, ಮೊದಲೆಲ್ಲ 8 ಗಂಟೆಗೆ 7:45 ಆ ಥರ ಬರ್ತಿದ್ರು. ಈಗೆಲ್ಲ ಏನು ಮಾಡ್ತಾರೆ ಅಂದರೆ 8:15 ಆ ಥರ ವಾಕ್ ಮುಗಿಸಿ ಬರುವಂಥದ್ದು. ಮೋಹನ್ ಮಾಮ ಬಂದರು, ಅದಕ್ಕೆ ಸೊಪ್ಪು ಆ ಕಡೆ ಇಟ್ಟಿದ್ದೀನಿ, ಅದು ಬೇಯ್ತಾ ಇದೆ. ಹಾಗೆ ಈ ಕಡೆ ಸೈಡು ಕಾಫಿಗೆ ಇಟ್ಟಿದ್ದೀನಿ. ಕಾಫಿ ಮಾಡಿ ಕೊಟ್ಬಿಟ್ಟು ಆಮೇಲೆ ಸೊಪ್ಪಿನ ಪಲ್ಯ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟು ಕಾಫಿ ಎಲ್ಲ ಕುಡ್ಕೊಂಡು ಮತ್ತು ಅಷ್ಟೊತ್ತಿಗೆ ಮೋಹನ್ ಮಾಮನೂ ಕೂಡ ರೆಡಿಯಾಗಿ ಬರ್ತಾರೆ. ಅಷ್ಟೊತ್ತಿಗೆ ರೊಟ್ಟಿ ಹಾಕ್ಕೊಡೋಣ ಅಂಥೇಳಿ ಇಲ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ನನಗೆ ರವೆ ರೊಟ್ಟಿ ಎಲ್ಲ ಚೆನ್ನಾಗಿ ಬರುತ್ತೆ, ನೀಟಾಗಿ ಮಾಡ್ತೀನಿ. ಆದರೆ ಅಕ್ಕಿ ರೊಟ್ಟಿ ಇದೆಯಲ್ಲ ಸ್ವಲ್ಪ ಕಷ್ಟ. ಅಂದರೆ ಕಷ್ಟ ಅನ್ನೋದಕ್ಕಿಂತ ತೆಳು ಬರಲ್ಲ ರೊಟ್ಟಿ. ನಾನು ರೊಟ್ಟಿ ಮಾಡ್ತೀನಿ, ಬಳಿಯೋ ರೊಟ್ಟಿ, ಆದರೆ ತೆಳು ಇರಲ್ಲ, ಅದು ಸ್ವಲ್ಪ ದಪ್ಪ ಇರುತ್ತೆ. ಅದಕ್ಕೆ ಮೋಹನ್ ಮಾಮ ಹೇಳೋದು, ನೀನು ನಮ್ಮ ಅತ್ತಿಗೆ ಥರ ಮಾಡೋಕ್ಕೆ ಬರಲ್ಲ ನಿನಗೆ ಅಂತ ಹೇಳ್ತಾ ಇರ್ತಾರೆ ಯಾವಾಗಲೂ ಅಷ್ಟೇ. ನಾಟಿ ಕೋಳಿ ಸಾಂಬಾರು ಮತ್ತು ಉಪ್ಪು ಸಾಂಬಾರು ಖಾರ ಮತ್ತು ಅಕ್ಕಿ ರೊಟ್ಟಿ, ಇದು 3 ಮಾಡುವಾಗ ಜಾಸ್ತಿ ಇದು ಮಾಡ್ತಾ ಇರ್ತೀವಲ್ವ, ಆವಾಗ ಹೇಳ್ತಾ ಇರ್ತಾರೆ ನಮ್ಮ ಅತ್ತಿಗೆ ಚೆನ್ನಾಗಿ ಮಾಡ್ತಾರೆ ಅಂತೇಳಿ. ಅಂದರೆ ನಮ್ಮ ಪುಟ್ಟಯ್ಯವ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅವರು. ಅಕ್ಕಿ ರೊಟ್ಟಿ ಎಲ್ಲ ಹೇಗೆ ಮಾಡ್ತಾರೆ ಅಂದರೆ ನಮ್ಮ ಪುಟ್ಟಯ್ಯವ ಫುಲ್ಲು ಯಾವಾಗಲಾದರೂ ಊರಿಗೆ ಹೋದಾಗ ಅಕ್ಕಿ ರೊಟ್ಟಿ ಎಲ್ಲ ಮಾಡಿದಾಗ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ. ಎಷ್ಟು ತೆಳು ಅಂದರೆ ಪೇಪರ್ ಇರುತ್ತಲ್ಲ, ಪೇಪರ್ ಥರ ಇರುತ್ತೆ ಅಕ್ಕಿ ರೊಟ್ಟಿ, ಅಷ್ಟು ತೆಳುವಾಗಿ ಮಾಡಿರ್ತಾರೆ. ನನಗೆ ಅಕ್ಕಿ ರೊಟ್ಟಿ ಏನಂದರೆ ಸ್ವಲ್ಪ ಬಳಿತಾ ಏನಾಗ್ಬಿಡುತ್ತೆ ಅಂದರೆ ಕಿತ್ಕೊಂಡು ಹೋಗ್ಬಿಡುತ್ತೆ ಅಂತ ಹೇಳ್ತೀವಿ ನೋಡಿ. ಒಂದೊಂದು ಜಾಗದಲ್ಲಿ ಅಕ್ಕಿ ರೊಟ್ಟಿನೇ ಇರೋದಿಲ್ಲ, ಆ ಥರ ಸರಿಯಾಗಿ ಬರೋಲ್ಲ. ಅದ್ರ ಬದಲು ನನಗೆ ರವೆ ರೊಟ್ಟಿ ಇದೆ ನೋಡಿ, ಅದು ಚೆನ್ನಾಗಿ ಮಾಡ್ತೀನಿ. ಅಕ್ಕಿ ರೊಟ್ಟಿ ಸ್ವಲ್ಪ ಮಂದ ಬರುತ್ತೆ, ಚೆನ್ನಾಗಿ ಮಾಡ್ತೀನಿ ನೋಡಿ, ಚೆನ್ನಾಗಿ ಬಳಿಯೋದು ಎಲ್ಲ ಮಾಡ್ತೀನಿ. ಅದು ಒಂದು ಸ್ವಲ್ಪ ಅಕ್ಕಿ ರೊಟ್ಟಿ ಮಾಡಿರೋರಿಗೆ ಗೊತ್ತಿರುತ್ತೆ, ಅದು ಸ್ವಲ್ಪ ಅಂಟ್ಕೊಳ್ಳುತ್ತೆ ಕೈಗೆ. ಆಮೇಲೆ ಒಂದೊಂದು ಕಡೆ ಕೈಗೆ ಬಂದ್ಬಿಡುತ್ತೆ ಏನದು ರೊಟ್ಟಿ ಹಿಟ್ಟು, ಬಳಿತಾ ಇರುವಾಗಲೇ ಬಂದ್ಬಿಡುತ್ತೆ, ಆ ಥರ ಆಗಿಬಿಡುತ್ತೆ. ಅದಕ್ಕೆ ಅವರು ಮೋಹನ್ ಮಾಮ ಅವ್ರ ಅತ್ತಿಗೆನ ಯಾವಾಗಲೂ ಹೊಗಳ್ತಾ ಇರ್ತಾರೆ, ನಿಮ್ಮ ಥರ ಇವ್ರಿಗೆ ರೊಟ್ಟಿ ಎಲ್ಲ ಮಾಡೋಕ್ಕೆ ಬರಲ್ಲ, ಹಂಗೆ ಹಿಂಗೆ ಅಂತ ಇರ್ತಾರೆ. ಒಂದೊಂದು ಸರಿ ಊರಿಗೆಲ್ಲ ಹೋಗ್ತೀವಲ್ಲ, ಆವಾಗ ರೊಟ್ಟಿ ಎಲ್ಲ ಮಾಡ್ತಿರ್ತಾರೆ. ಹೀಗೆ ಆವಾಗ ಹೇಳೋದು, ನೋಡಿ ಕಲೀರಿ ರೊಟ್ಟಿ ಮಾಡೋದು ಅಂತೆಲ್ಲ ಹೇಳ್ತಾ ಇರ್ತಾರೆ. ಯಾಕೆಂದರೆ ಅವರಿಗೆ ಅಭ್ಯಾಸ ಇದೆ ಮತ್ತು ಚೆನ್ನಾಗೂ ಮಾಡ್ತಾರೆ, ತೆಳುವಾಗಿ ಪೇಪರ್ ಥರ. ನಮಗೆ ಅಭ್ಯಾಸ ಇಲ್ಲ, ಅಂದರೆ ಸ್ವಲ್ಪ ಅಕ್ಕಿ ರೊಟ್ಟಿ ಎಲ್ಲ ಕಡಿಮೆನೇ ಮಾಡೋದು, ಮಾಡ್ತೀನಿ ಸ್ವಲ್ಪ ಕಡಿಮೆ.
ಅಂದರೆ ಅವರಷ್ಟು ತೇಳು ಬರಲ್ಲ, ಸ್ವಲ್ಪ ಮಂದವಾಗಿ ಮಾಡ್ತೀನಿ. ಮಾಡೋದೇ ಇಲ್ಲ ನನಗೆ ಬರಲ್ಲ ಅಂತೇನಿಲ್ಲ, ಮಾಡ್ತೀನಿ. ಆದರೆ ಅವರಷ್ಟು ತೇಲುವಾಗಿ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಹೇಳ್ತಾ ಇರ್ತೀನಿ, ನಿಜ ನಿಮ್ಮ ಅತ್ತಿಗೆ ಥರ ನಂಗೆ ಮಾಡೋಕ್ಕೆ ಬರಲ್ಲ, ಆದರೆ ಟ್ರೈ ಮಾಡ್ತೀನಲ್ವಾ ಅಂತ ಹೇಳುವಂಥದ್ದು ಮೋಹನ್ ಮಾಮನಿಗೆ. ಇಲ್ಲಿ ನೋಡಿ ನಾನು ರೊಟ್ಟಿ ಈ ಥರ ಆಗಿಬಿಡುತ್ತೆ, ಅಲ್ಲಿ ನೋಡ್ತಿದ್ದೀರಲ್ಲ ಆ ಥರ ಆಗಿಬಿಡುತ್ತೆ ರೊಟ್ಟಿ, ಅಕ್ಕಿ ರೊಟ್ಟಿ. ಓಕೆ ಇವಾಗ ಟೈಮ್ ಬಂದು 6:30 ಆಗ್ತಾಯಿದೆ. ಹಾಗೆ ಏನಂದರೆ ಕರ್ಬೂಜದು ಜ್ಯೂಸ್ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ. ಯಾವಾಗಲೂ ಡೈರೆಕ್ಟಾಗಿ ಹಂಗೆ ತಿಂತಾ ಇರ್ತೀವಲ್ಲ, ಅದಕ್ಕೆ ಸ್ವಲ್ಪ ಜ್ಯೂಸ್ ಮಾಡಿ ಇಡೋಣ ಅಂತಿದ್ವಿ. ಓಕೆ, ಬೆಳಿಗ್ಗೆನೆ ಕಟ್ ಮಾಡಿದ್ದೀನಿ, ಆದರೆ ಮಾಡಿಲ್ಲ ಅಷ್ಟೇ. ಒಂದು ಕರ್ಬೂಜ ತೊಗೊಂಡಿದ್ದೀನಿ, ಮಿಕ್ಸಿ ಜಾರ್ಗೆ ಸಣ್ಣದಾಗಾದ್ರೂ ಕಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಈಗ ಹಾಕಿದ್ರೂ ನೀರು ಫಸ್ಟು ನೀಟಾಗಿ ಜಾರಿಗೆ ಹಾಕ್ಕೊಳ್ಳಿ. ಆಮೇಲೆ ಒಂದು ನಿಮಿಷ, ಇವಾಗ ಸ್ವಲ್ಪ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಸಕ್ಕರೆ ಯಾವ ಥರ ಬೇಕು, ಅಂದರೆ ತುಂಬ ಸ್ವೀಟ್ ಬೇಕಾ ಇಲ್ಲ ಲೈಟಾಗಿರಲಿನ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನಾನು ಒಂದು 4 ಸ್ಪೂನ್ ಹಾಕ್ತಾಯಿದ್ದೀನಿ. ಸ್ವೀಟ್ ಆಗಿಬಿಡುತ್ತೋ ಏನೋ ಗೊತ್ತಿಲ್ಲ, ಕಡಿಮೆನೇ ಹಾಕೋಣ. ಇವಾಗ ಇದನ್ನು ನೀವು ಏನಂದರೆ ಸಕ್ಕರೆ ಬೇಡ ಅಂದರೆ ನೀವು ಬೆಲ್ಲ ಕೂಡ ಯೂಸ್ ಮಾಡ್ಕೋಬೋದು. ಒಂದು ನಿಮಿಷ, ಈ ಲೈಟ್ ಹಾಕ್ತೀನಿ. ಈ ಲೈಟ್ ಹಾಕಿದ್ರೆ ಸ್ವಲ್ಪ ಬೆಳಕು ಹಿಂಗೆ ಬೀಳುತ್ತಲ್ವ, ಮುಖಕ್ಕೆ ಬೀಳುತ್ತೆ, ಇದು ಹೀಗೆ ಬೀಳುತ್ತೆ, ಅಷ್ಟೇ ವ್ಯತ್ಯಾಸ. ಓಕೆ, ಇವಾಗ ಇದನ್ನು ರುಬ್ಕೊಳ್ತೀನಿ. ಇವಾಗ ಇದನ್ನು ರುಬ್ಕೊಂಡಿದ್ದೀನಿ, ತೋರಿಸ್ತೀನಿ. ಅಂದರೆ ಫಸ್ಟು ಹಾಲು ಅಥವಾ ನೀರೇನಾದರೂ ಹಾಕ್ಕೊಂಡು ನೀವು ಫಸ್ಟ್ ಹಾಕ್ಬೇಡಿ, ಯಾಕೆಂದರೆ ಫುಲ್ಲು ಚೆಲ್ಲೋಗ್ಬಿಡುತ್ತೆ. ಇವಾಗ ನೋಡಿ ನೀಟಾಗಿ ನುಣ್ಣಗೆ ರುಬ್ಬಿದೆ. ಇವಾಗ ನಾನು ಇದಕ್ಕೆ ಒಂದು 1/4 ಲೀಟ್ರು ಹಾಲನ್ನ ಹಾಕ್ತೀನಿ. ಇವಾಗ ನೋಡಿ 1/4 ಲೀಟ್ರ್ ಹಾಕಲ್ಲ, ಫಸ್ಟು ಸ್ವಲ್ಪನೇ ಹಾಕ್ತೀನಿ, ಆಮೇಲೆ ಇಲ್ಲ ಅಂದರೆ ಫುಲ್ಲು ಇದಾಗ್ಬಿಡುತ್ತೆ. ಇವಾಗ ಮತ್ತೆ ಒಂದ್ಸರಿ ಗ್ರೈಂಡ್ ಮಾಡಿ ಅಷ್ಟೆ, ಆಯಿತು. ಇವಾಗ ಇದನ್ನು ಸೋಸ್ಕೊಂಡಾದ್ರೂ ಕುಡಿಬೋದು, ಸೋಸಿಲ್ಲ ಅಂದ್ರೂ ಓಕೆ. ನೋಡಿ ಈ ಥರ ಇದೆ, ಒಂದು ನಿಮಿಷ ತೋರಿಸ್ತೀನಿ. ನಿಮಗೆ ಕಾಣಿಸ್ತಿದೆಯಾ? ಇಲ್ಲೇ ಕಾಣಿಸ್ತಿದೆ ಗೊತ್ತಿಲ್ಲ, ಇಲ್ಲಿ ಯಾವ ಥರ ಕಾಣಿಸ್ತಾ ಇದೆ ಅಂದರೆ ಪೀಚ್ ಕಲರ್ ಕಾಣಿಸ್ತಾ ಇದೆ. ಒಂದು ನಿಮಿಷ, ಪೀಚ್ ಕಲರ್ ಕಾಣಿಸ್ತಾ ಇದೆ. ಇವಾಗ ಇದನ್ನು ಹೀಗೇ ಡೈರೆಕ್ಟಾಗಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಊಟ ಎಲ್ಲ ಆದಮೇಲೆ ಸ್ವಲ್ಪ ಕೂಲಾಗಿರುತ್ತೆ, ಊಟ ಎಲ್ಲ ಆದಮೇಲೆ ಕುಡಿಯೋದಕ್ಕೆ ಸರಿ ಹೋಗುತ್ತೆ. ಓಕೆ, ಹಾಗೆ ಸ್ವೀಟು ಕೂಡ ನೋಡ್ಬಿಡ್ತೀನಿ. ಹಾಲು ಇನ್ನೂ ಹಾಕಿದ್ರೆ ನಡೆಯುತ್ತೆ. ಯಾವ ಕಲರ್ ಅಂದರೆ ಈ ರೆಡ್ ಕೆಂಪು ಬೇಳೆ ಬರುತ್ತೆ ಗೊತ್ತಾ, ಆ ಕಲರ್ ಇರೋದು. ಓಕೆ, ಸಖತ್ತಾಗಿದೆ. ಇವಾಗ ಹೀಗೆ ಮಿಕ್ಸಿ ಜಾರ್ ಏನಿದೆ ಅದನ್ನೇ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ, ಏಕೆಂದರೆ ಬೇರೆ ಪಾತ್ರೆಗೆ ಹಾಕಿ ಮತ್ತೆ ಬೇರೆ ಪಾತ್ರೆನ ತೊಳಿಬೇಕು. ಅದಕ್ಕೆ ಈ ಜಾರ್ ಏನಿದೆ ಇದನ್ನ ಹಿಂಗೆ ಫ್ರಿಜ್ಜಲ್ಲಿ ಇಟ್ಬಿಡೋದು. ಫ್ರಿಜ್ಜಲ್ಲೂ ಏನೋ ಸಾಮಾನುಗಳು ಜಾಸ್ತಿ ಇಲ್ಲ, ಫುಲ್ಲು ಖಾಲಿ ಹೊಡಿತಾ ಇದೆ. ಇರೋದನ್ನೆಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ. ಅದರಿಂದ ಫ್ರಿಜ್ ಹಿಡಿತಾ ಇಲ್ಲ. ಓಕೆ, ಫ್ರಿಜ್ ಹಿಡೀತು. ಓಕೆ, ಇಟ್ಟಿದ್ದೀನಿ ಹಾಗೆ. ಆಮೇಲೆ ಊಟ ಎಲ್ಲ ಮಾಡಿಕೊಂಡು ಕುಡಿಯೋಣ. ಓಕೆ, ಹಾಗೆ ಇವತ್ತು ಸ್ವಲ್ಪ ಬೆಳಗ್ಗೆಯಿಂದ ವಿಡಿಯೋ ಎಡಿಟಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಅದಕ್ಕೆ ಆಮೇಲೆ ಬೆಳಿಗ್ಗೆ ತಿಂಡಿ ಮಾಡುವಾಗ ಮಾಡಿದಷ್ಟೇ ವಿಡಿಯೋ, ಅದಾದಮೇಲೆ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ. ಅದಾದಮೇಲೆ ಇವಾಗ ನಾನು ಪೂಜೆ ಎಲ್ಲ ಮಾಡಿ ಸ್ವಲ್ಪ ಬ್ಲಾಕ್ ಟೀ ಕುಡಿದು ಬೆಳಗ್ಗೆಯಿಂದ ಮೊಬೈಲು ಕೂಡ ನೋಡಿರಲಿಲ್ಲ. ಆಮೇಲೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದಷ್ಟೇ. ಇವಾಗ ಸ್ವಲ್ಪ ಹೊತ್ತು ಮೊಬೈಲ್ ನೋಡಿಕೊಂಡು ಕೂಲ್ ಅನ್ನಿಸ್ತು, ಅದಕ್ಕೆ ಬಂದು ಇದು ಮಾಡಿಟ್ಬಿಟ್ಟು ಇವಾಗ ವಾಕ್ ಮಾಡೋಣ.
ವಾಕ್ ಮಾಡಿಲ್ಲ ಅಂದರೆ ಏನಾಗ್ಬಿಡುತ್ತೆ, ಹಾಗೆ ಮೊಬೈಲ್ ನೋಡ್ಕೊಂಡು ಕೂತ್ಕೊಬಿಟ್ರೆ ಹಾಗೆ ಟೈಮ್ ಆಗ್ಬಿಡುತ್ತೆ. ಈಗ ಆಲ್ರೆಡಿ 6:45 ಆಗ್ತಾಯಿದೆ. ಇವಾಗ ಹೋಗಿ ವಾಕ್ ಮಾಡಿ ಬರ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಹೆಂಗೆ ಮಾಡಲಾ ಏನು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಅದ್ರ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲೈಟ್ ಬೆಳಕಿಗೆ ಏನೂ ಸರಿಯಾಗಿ ಕಾಣಿಸ್ತಾ ಇಲ್ಲ, ಒಂಥರ ಫೇಸು ಡಲ್ ಥರ ಕಾಣಿಸ್ತಾ ಇಲ್ಲ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.